ಎನ್ನುವ ಗ್ರಾಮದಲ್ಲಿ ರಾಧಮ್ಮ ಎನ್ನುವ ಒಬ್ಬರಿದ್ರು. ಅವರಿಗೆ ಬವಿತಾ ಎನ್ನುವ ಒಳ್ಳೆ ಸೊಸೆ ಇದ್ಲು. ಬವಿತನಿಗೆ ಮದುವೆಯಾದ ಸ್ವಲ್ಪ ದಿನದಲ್ಲೇ ಅವಳ ಕಾಲು ಉದ್ದವಾಗಲು ಆರಂಭಿಸಿತು. ಏನೇ ಬವಿತಾ, ನೀನು ಬೆಳೆಯುವಂತ ವಯಸ್ಸ ಕಣೆ ನಿಂದು. ಯಾಕೆ ನಿನ್ ಕಾಲು ಹೀಗೆ ಬೆಳಿತಾ ಇದೆ? ಇದ್ನ ಹೋಗಿ ಹಾಸ್ಪಿಟ್ಲಲ್ಲಿ ಒಮ್ಮೆ ತೋರ್ಸ್ಕೊಂಡ್ ಬಾರೆ. ಅತ್ತೆ, ನನಗೇನತ್ತೆ ಗೊತ್ತು ನನ್ ಕಾಲು ಯಾಕೆ ಹೀಗೆ ಉದ್ದ ಆಗ್ತಿದೆ ಅಂತ. ಈ ಕಾಲು ಹೀಗೆ ಉದ್ದಾಗಿರೋದ್ರಿಂದ ನನ್ನಿಂದ ಸರಿಯಾಗಿ ನಿದ್ರೆ ಕೂಡ ಮಾಡಕ್ಕಾಗ್ತಿಲ್ಲ. ಅದಕ್ಕೇನೆ ಹೇಳ್ತಾ ಇದ್ದೀನಿ ಕಣೆ, ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡ್ ಬಾ ಅಂತ. ನಾನೊಬ್ಳೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ನಂಗೆ ತುಂಬಾ ಭಯ ಆಗ್ತಿದೆ ಅತ್ತೆ. ನೀವು ಕೂಡ ನನ್ ಜೊತೆ ಬರ್ತೀರಾ? ಹೀಗೆ ಬವಿತಾ ಕೇಳಿದ ತಕ್ಷಣ ರಾಧಮ್ಮ, ಸರಿಯಾಗೋಯ್ತಮ್ಮ, ಈ ವಯಸ್ಸಲ್ಲಿ ನನ್ನನ್ನು ಕರ್ಕೊಂಡು ನೀನ್ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಆದ್ರೆ ನಾನು ನಿನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗುವ ಪರಿಸ್ಥಿತಿ ಬಂತು. ಸರಿ, ಹೋಗೋಣ ಬಾ. ಹೀಗೆ ರಾಧಮ್ಮ ಬವಿತನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರು. ಆಗ